ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಈ ವಿಡಿಯೋ ಮೇ ಬಿ ಟಿ ಇ ಟಿಯಲ್ಲಿ ಯಾರೆಲ್ಲ ಫೇಲ್ ಆಗಿದ್ದೀರಿ ಅಥವಾ ಇನ್ನಷ್ಟು ಟಿ ಇ ಟಿಯಲ್ಲಿ ಅಂಕ ಸುಧಾರಣೆಯನ್ನು ಮಾಡಿ ನೇಮಕಾತಿಯನ್ನು ಖಚಿತಪಡಿಸಿಕೊಳ್ತೀರಿ ಅಂತಕ್ಕವ್ರಿಗೆ ಇರ್ತಕ್ಕಂಥ ಒಂದು ಮೋಟಿವೇಶನ್ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಸೊ ಖಂಡಿತವಾಗಿ ಇದಿರ್ತಕ್ಕಂಥದ್ದು ಸಿ ಟಿ ಇ ಟಿ ಎಕ್ಸಾಮ್. ಸೊ ಸಿ ಟಿ ಇ ಟಿ ಮತ್ತು ಕೆ ಆರ್ ಟಿ ಇ ಟಿಗೆ ಒಂದೇ ವ್ಯತ್ಯಾಸ. ಸಿ ಟಿ ಇ ಟಿಯನ್ನು ಸೆಂಟ್ರಲ್ ಸಿಲೆಬಸ್ದವರು ನಡೆಸ್ತಾರೆ, ಸಿ ಟಿ ಇ ಟಿ ಬೋರ್ಡ್ದವರು ಕೆ ಆರ್ ಟಿ ಇ ಟಿ ಅವರು ಕರ್ನಾಟಕದಲ್ಲಿ ನಡೆಸ್ತಾರೆ. ಸೊ ನೋಡಿ, ಯಾರೆಲ್ಲ ಫೇಲ್ ಆಗಿದ್ದೀರಿ ಅಥವಾ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋತಿರೋರು 18/12/2025ಕ್ಕೆ ಸಿ ಟಿ ಇ ಟಿ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಇದೆ. ನಿಮ್ಮ ಎಕ್ಸಾಮ್ ಬಂದುಬಿಟ್ಟು 8 ಫೆಬ್ರವರಿಗೆ ನಡೀತಾ ಇದೆ. ಸುಮಾರು ಒಂದು 45 to 50 ಡೇಸ್ ನಿಮಗೆ ಕೊಡ್ತಾ ಇದ್ದಾರೆ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಲಿಕ್ಕೆ. ಇನ್ನೂ ಅವಕಾಶ ಇದೆ. ಇಲ್ಲಿ ಕೂಡ ಸೇಮ್ ಮಾರ್ನಿಂಗ್ ಶಿಫ್ಟಲ್ಲಿ ಪೇಪರ್ 1 ಇರ್ತದೆ, ಈವ್ನಿಂಗ್ ಶಿಫ್ಟಲ್ಲಿ ಏನಾಗಿರ್ತದಪ್ಪ ಅಂದರೆ ಪೇಪರ್ 2 ಇರ್ತದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಇತ್ತು. ಸೊ ಮೇನ್ ಆಗಿ ನಾನು ನಿಮಗೆ ಹೈಲೈಟೆಡ್ ಆಗಿರ್ತಕ್ಕಂಥ ಯಾರೆಲ್ಲ ಹೊಸಬ್ರು ಇದ್ದೀರಾ ಅನ್ನೋದನ್ಗೆ ಸಿ ಟಿ ಇ ಟಿಯಲ್ಲಿ ನೋಡಿದ್ದೀನಿ. ಫೀಸ್ ನೋಡಿ, ಸೊ 1 ಮತ್ತು 2 ಎರಡೂ ಬರೆದ್ರೆ ಜನರಲ್, ಒ ಬಿ ಸಿ, ನಾನ್ ಕ್ರಿಮಿಲಿ ಅವರಿಗೆ 1000 ಇದೆ, 1200 ಇದೆ. ಕೇವಲ ಒಂದೇ ಪೇಪರ್ ಬರೆದ್ರೆ 1000 ಇದೆ. ಇನ್ನು ಎಸ್ ಸಿ ಎಸ್ ಟಿ ಅವರು ಬೋತ್ ಪೇಪರ್ ಬರೆದ್ರೆ 600, ಒಂದೇ ಪೇಪರ್ ಬರೆದ್ರೆ 500 ಆಗಿರ್ತಕ್ಕಂಥ ಫೀಸನ್ನು ಅವ್ರು ನಿಮ್ಗೆ ಏನು ಮಾಡಿದಾರಪ್ಪ ಅಂದರೆ ಇಟ್ಟಿದ್ದಾರೆ. ಇನ್ನು ಆಲ್ರೆಡಿ ಸಿ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಸೇಮ್ ನೀವೇನು ಕೆ ಆರ್ ಟಿ ಇ ಟಿಯಲ್ಲಿ ಇದೆಯಲ್ಲ ಅದನ್ನೇ ಏನು ಮಾಡಿದಾರಪ್ಪ ಅಂದರೆ ಸಿಲೆಬಸ್ ಇರ್ತದೆ. ಅದು ಬಿಟ್ಟು ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಿಲೆಬಸ್ಸಲ್ಲಿ ಇರೋದಿಲ್ಲ. ಓಕೆನಾ. ಡೇಟ್ ಆಫ್ ಟೈಮಿಂಗ್ 8/2/2026 ಅದು ಕೂಡ ಗೊತ್ತಿರಲಿ. ಸೊ ಎಲಿಜಿಬಿಲಿಟಿ ಅಂತಂದರೆ ನಿಮಗೆ ಗೊತ್ತಿದೆ, ಪೇಪರ್ 1ನಲ್ಲಿ ಬರೀಬೇಕಾದ್ರೆ ಕಂಪಲ್ಸರಿ ಡಿ ಎಡ್ ಆಗಿರಬೇಕು, ಪೇಪರ್ 2 ಬರೀಬೇಕಾದ್ರೆ ಡಿ ಎಡ್ ಆರ್ ಬಿ ಎಡ್ ಆಗಿರಬೇಕು. ಅಂದರೆ ಬಿ ಎಡ್ದವರು ಕೇವಲ 2 ಪೇಪರ್ ಬರೀಬೇಕು, 2ನೇ ಪೇಪರ್ ಮಾತ್ರ ಬರೀಬೇಕು. ಬಟ್ ಡಿ ಎಡ್ ಆದವರು ಬೋತ್ ಪೇಪರ್ ಬರೆದ್ರೆ ನಡೀತದೆ. ಗ್ರ್ಯಾಜುಯೇಷನ್ ಇದ್ದರೆ ಸೆಕೆಂಡ್ ಪೇಪರ್ ಬರೀತಾರೆ, ಗ್ರ್ಯಾಜುಯೇಷನ್ ಇಲ್ಲ ಅಂದರೆ ಬರೆಯೋದಿಲ್ಲ. ಓಕೆನಾ. ಇನ್ನು ಇಲ್ಲಿ 1 to 5th ಸಿಲೆಬಸ್ ಕೊಟ್ಟಿದ್ದಾರೆ. ಸೇಮ್ ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಾಗೋಗಿಗೆ 30 ಇದ್ದಾವೆ, ಮ್ಯಾಥಮೆಟಿಕ್ಸ್ 30, ಇ ವಿ ಎಸ್ 30, ಲ್ಯಾಂಗ್ವೇಜ್ 130, ಲ್ಯಾಂಗ್ವೇಜ್ 2 30, ಓವರಾಲ್ 150 ಕ್ವಶನ್, 150 ಮಾರ್ಕ್ ಇದ್ದಾವೆ. ಓಕೆನಾ. ಆಮೇಲೆ ನಿಮಗೆ ಇಲ್ಲಿ ಲ್ಯಾಂಗ್ವೇಜ್ಗಳನ್ನು ಸೆಲೆಕ್ಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಕನ್ನಡ ಲ್ಯಾಂಗ್ವೇಜು ಕೂಡ ಇದೆ. ಸೊ ತಾವು ನೋಡ್ಬೋದು, ಕೋಡ್ ಬಂದುಬಿಟ್ಟು 07 ಅಂತಕ್ಕಂಥದ್ದು. ಓಕೆನಾ. ನೀವು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೊಳ್ಬೋದು, ಅಥವಾ ಕನ್ನಡ ಹಿಂದಿ ತೊಗೊಳ್ಬೋದು, ಇಂಗ್ಲೀಷ್ ಹಿಂದಿ ತೊಗೊಳ್ಬೋದು. ಇಟ್ಸ್ ವಿಲ್ ಬಿ ದ ಯುವರ್ ಚಾಯ್ಸ್ ಇರ್ತಕ್ಕಂಥದ್ದು, ಒಂದು ನಿಮ್ಮ ಒಂದು ಆಯ್ಕೆ ಇರ್ತಕ್ಕಂಥದ್ದು. ಇನ್ನು ಸಿ ಟಿ ಇ ಟಿ ಸೆಕೆಂಡ್ ಪೇಪರಲ್ಲಿನೂ ಕೂಡ ಸೇಮ್ ಇದೆ. ಸೊ ಇಲ್ಲಿ ಸೋಷಲ್ ಸೈನ್ಸ್ ತೊಗೊಳ್ಬೋದು ಅಥವಾ ಸೈನ್ಸ್ ತೊಗೊಳ್ಬೋದು. ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸು 60 ಮಾರ್ಕ್ಸ್ ಏನಾಗಿರ್ತದಪ್ಪ ಅಂದರೆ ಇರ್ತದೆ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಇಲ್ಲಿನೂ ಕೂಡ ಲ್ಯಾಂಗ್ವೇಜ್ಗಳನ್ನು ಕೊಟ್ಟಿದ್ದಾರೆ. ಆ ಲ್ಯಾಂಗ್ವೇಜ್ಗಳನ್ನು ಕೂಡ ನೀವು ಕನ್ನಡ ಕೋಡ್ ಬಂದುಬಿಟ್ಟು 07 ಅಂತ ಹಾಕಿ ನೀವುಗಳು ಚಾಯ್ಸ್ ಮಾಡ್ಬೋದು. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಲ್ಯಾಂಗ್ವೇಜ್ ಆಫ್ ಕ್ವಶನ್ ಪೇಪರ್, ಮೇನ್ ಕ್ವಶನ್ ಪೇಪರ್ ಶಾಲ್ ಬಿ ಬೈಲಿಂಗ್ವಲ್. ಅಂದರೆ ಇಲ್ಲಿ ಲ್ಯಾಂಗ್ವೇಜ್ಗಳನ್ನು ಬಿಟ್ಟು ಉಳಿದ ಎಲ್ಲ ಇ ವಿ ಎಸ್ ಆಗಿರ್ಬೋದು, ಓಕೆ, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಎಸ್ ಎಸ್ ಆಗಿರ್ಬೋದು, ಸೈಕಾಲಜಿ ಆಗಿರ್ಬೋದು, ಅವೆಲ್ಲವುಗಳು ನಿಮಗೆ ಏನಪ್ಪ ಅಂದರೆ ಮ್ಯಾಥ್ಸ್ ಸೈನ್ಸ್ ಆಗಿರ್ಬೋದ್ರೆ ನೀವು ಕನ್ನಡ ಮೀಡಿಯಮ್ದಾಗೆ ಸಿಗಲ್ಲ, ಕೇವಲ ಇಂಗ್ಲೀಷ್ ಮತ್ತು ಹಿಂದಿ ಮೀಡಿಯಮಲ್ಲಿ ಮಾತ್ರ ಸಿಗ್ತದೆ. ನೀವೇ ಅದನ್ನು ಏನು ಮಾಡ್ಕೊಳ್ಬೇಕು, ಟ್ರಾನ್ಸ್ಲೇಷನ್ ಮಾಡಿ ತೊಗೊಳ್ಬೇಕು. ಆಮೇಲೆ 60% ಇದ್ದರೆ ಟಿ ಇ ಟಿಯಲ್ಲಿ ಕ್ವಾಲಿಫೈಡ್ ಅಂತ ಹೇಳಿದ್ದಾರೆ. ರಿಸರ್ವೇಷನ್ದವರಿಗೆ 5% ರಿಲ್ಯಾಕ್ಸೇಷನಲ್ಲಿ ನಿಮಗೆ ಕೊಡ್ತಾರೆ. ಸೊ ಯಾರೆಲ್ಲ ಟಿ ಇ ಟಿಯನ್ನು ಫೇಲ್ ಆಗಿದ್ದೀರಿ, ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೀರಿ ಅನ್ನೋರು, ಸೊ ನೀವು ಖಂಡಿತವಾಗಿ ಏನು ಮಾಡ್ಬೋದು, ಸಿ ಟಿ ಇ ಟಿಗೆ ಅಪ್ಲೈ ಮಾಡಿ. ಈ ಸಿ ಟಿ ಇ ಟಿನೂ ಕೂಡ ನಿಮಗೆ ವೇಟೇಜ್ ಕೊಡ್ತಾರೆ, ಅಲ್ಲಿನೂ ಕೂಡ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತವೆ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.